ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲರು ಆದಂತಹ ನರಸಿಂಹಮೂರ್ತಿ ಸರ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೇನೆ. ಹಾಗೆ ವಾಲಂಟಿಯರ್ಸ್ ಯಾರಿದ್ದೀರಾ ಇಲ್ಲಿ ವೇದಿಕೆ ಪಕ್ಕದಲ್ಲಿ ಬನ್ನಿ. ಹಾಗೆ ನರೇಂದ್ರ, ಮೌನಿಕಾ, ಕದ್ರೇಶ್, ಮೋಹನ್, ಪುನೀತ್, ರಾಕೇಶ್, ದೀಪಕ್ ವೇದಿಕೆ ಪಕ್ಕದಲ್ಲಿ ಬಂದಿರಬೇಕು ಅಂತ ಹೇಳಿ ಕೇಳ್ಕೊತೀನಿ. ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗಳ ಈ ಒಂದು ಶಾಲಾ ವಾರ್ಷಿಕೋತ್ಸವ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ಈ ಒಂದು ಶಾಲೆಯ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಧನಂಜಯ ಸರ್ ಅವರೇ, ತಾಲೂಕಿನ ಟಿ ಸಿ ಒ ಸರ್ ಆಗಿರ್ತಕ್ಕಂತಹ ರಮೇಶ್ ಸರ್ ಅವರೇ, ಈ ಭಾಗದ ಹಿರಿಯ ರಾಜಕೀಯ ಧುರೀಣರು ಆಗಿರ್ತಕ್ಕಂತಹ ರಾಜಮೋಹನ್ ಅಣ್ಣನವರೇ, ಮತ್ತು ಗುಜರಾಡು ಶಾಲೆಯಿಂದ ಬಂದಿರತಕ್ಕಂತಹ ನಮ್ಮ ಸ್ನೇಹಿತರು ಆಗಿರ್ತಕ್ಕಂತಹ ಜಿಲ್ಲಾ ಮಾಹಿತಿ ತಂತ್ರಜ್ಞರಾಗಿರ್ತಕ್ಕಂತಹ ಶ್ರೀನಿವಾಸ್ ಸರ್ ಅವರೇ, ಹಾಗೂ ಅದೇ ಶಾಲೆಯ ದೇವೇಂದ್ರ ಸರ್ ಅವರೇ, ಮತ್ತು ಕಾರೇನಹಳ್ಳಿ ಪ್ರಾಂಶುಪಾಲರಾಗಿರ್ತಕ್ಕಂಥ ಪರಮೇಶ್ವರ್ ಅವರೇ, ಸೋದರಹಳ್ಳಿ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂತಹ ಲಕ್ಷ್ಮಣ್ ಸರ್ ಅವರೇ, ಮತ್ತು ಅದೇ ರೀತಿಯಾಗಿ ಇನ್ನೂ ಬೇರೆ ವಿವಿಧ ಶಾಲೆಗಳಿಂದ ಬಂದಿರತಕ್ಕಂತಹ ಎಲ್ಲ ಶಿಕ್ಷಕ ಬಂಧುಗಳೇ, ಆಸೀನರಾಗಿರ್ತಕ್ಕಂಥ ಎಲ್ಲ ಮಹನೀಯರೇ, ವಿದ್ಯಾರ್ಥಿನಿಯರೇ, ಪೋಷಕ ವೃಂದದವರೇ, ಈ ಒಂದು ಶಾಲೆಯ ಸಿಬ್ಬಂದಿ ವರ್ಗದವರೇ, ಈ ಶಾಲೆ ಕಳೆದ ಸಾಲಿನಲ್ಲಿ ಈ ಒಂದು ಭಾಗದಲ್ಲಿನೇ ಅತ್ಯುನ್ನತ ಒಳ್ಳೆಯ ಫಲಿತಾಂಶವನ್ನು ತಂದುಕೊಟ್ಟು ಐಡಿಹಳ್ಳಿ ಶಾಲೆ ಕ್ಲಸ್ಟರಲ್ಲಿನೇ ಒಳ್ಳೆಯ ರಿಸಲ್ಟನ್ನು ತಂದುಕೊಟ್ಟು ಒಳ್ಳೆಯ ಕೀರ್ತನೆ ತಂದುಕೊಟ್ಟಿರ್ತಕ್ಕಂಥ ಶಾಲೆ ಅಂತಂದರೆ ಈ ಒಂದು ಶಾಲೆ ಅಂದ್ಬಿಟ್ಟು ಹೇಳ್ಬಹುದು. ಯಾಕೆಂತಂದರೆ ಈ ಒಂದು ಶಾಲೆಗೆ ಶ್ರಮಿಸ್ತಿರ್ತಕ್ಕಂತಹ ಎಲ್ಲ ಸಿಬ್ಬಂದಿ ವರ್ಗದವರು ಸಹ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಹಗಲಿರುಳು ಶ್ರಮಿಸಿ ಆ ಒಂದು ಫಲಿತಾಂಶ ಬಂದಿರೋದಕ್ಕೆ ಕಾರಣಕರ್ತರಾಗಿರ್ತಾರೆ. ಈ ಒಂದು ಶಾಲೆ ನಮ್ಮ ಏನು ಈ ವಸತಿ ಶಾಲೆಗಳಿದ್ದಾವೋ ಈ ವಸತಿ ಶಾಲೆಗಳಲ್ಲಿ ಮಕ್ಕಳ ಒಂದು ಭವಿಷ್ಯವನ್ನು ಕಂಡುಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ. ಈ ಅವಕಾಶ ಇದ್ದಾಗ ಮಕ್ಕಳೆಲ್ಲರೂ ಸಹ ಅದನ್ನು ಬಳಸ್ಕೋಬೇಕು. ಇಲ್ಲಿ ಶಿಸ್ತನ್ನು ಕಲಿಬೇಕು, ವಿದ್ಯೆಯನ್ನು ಕಲಿಬೇಕು, ಒಂದು ಜೀವನದ ಒಂದು ಪುರೋಗಾಮಿಗೆ ಯಶಸ್ವಿಗೆ ಇಲ್ಲಿ ಅಡಿಪಾಯನ ಹಾಕೋಬೇಕಾಗಿದೆ. ಇಲ್ಲಿ ಬಂದಿರತಕ್ಕಂಥ ಮಕ್ಕಳು 24 ಗಂಟೆ ಸಮಯಾವಕಾಶ ಇರುತ್ತದೆ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ನೀವು ಇಟ್ಕೊಂಡು ನೀವು ಅದ್ರ ಕಡೆ ನೀವು ಸಾಗಿದೆ ಆದರೆ ಖಂಡಿತವಾಗಲೂ ಸಹ ಯಶಸ್ವಿ ಆಗ್ತದೆ ಅಂತಕ್ಕಂತಹ ಒಂದು ಅಭಿಲಾಷೆ ಅಭಿಲಾಷೆ ಅಂತಕ್ಕಂಥ ನನ್ನಲ್ಲಂತೂ ಇದೆ. ಯಾಕಂತಂದರೆ ಇದಕ್ಕಿಂತ ಮುಂಚೆ ಈ ನಮ್ಮ ವಸತಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಎಲ್ಲ ಇಲಾಖೆಗಳಲ್ಲೂ ಸಹ ಇವತ್ತು ನೌಕರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಅಂತಹ ಅವಕಾಶ ಈ ಒಂದು ಶಾಲೆಗಳಲ್ಲಿ ಇದೆ. ಹಾಗಾಗಿ ಇಲ್ಲಿ ಸೇರಿಸಿರ್ತಕ್ಕಂತಹ ಪೋಷಕರಲ್ಲೂ ಸಹ ಅವರಲ್ಲೂ ಸಹ ವಿನಂತಿ ಏನಂತಂದರೆ, ಮಕ್ಕಳು ಯಾವ ತರಗತಿಯಲ್ಲಿ ಏನೇನು ಓದ್ತವ್ರೆ, ಏನು ಟೆಸ್ಟ್ ಮಾಡಿದ್ದಾರೆ, ನೀನು ಎಷ್ಟು ತೆಗೆದಿದೆಯಾ, ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳು ಬೇರೆ ಯಾರು ನಿಮಗಿಂತ ಜಾಸ್ತಿ ತೆಗೆದಿರ್ತಕ್ಕಂಥವ್ರು ಯಾರು, ನೀನು ಯಾಕೆ ಅಷ್ಟು ತೆಗೆದಿದೆಯಾ ಅಂತಕ್ಕಂಥದ್ದು ಪೋಷಕರು ಮಕ್ಕಳನ್ನು ವಿಚಾರ ಮಾಡಬೇಕು. ಅವರನ್ನು ವಿಚಾರ ಮಾಡಿದಾಗ ನಮ್ಮ ತಂದೆ ತಾಯಿಯವರು ಕೇಳ್ತಾರೆ ಅಂತಕ್ಕಂತಹ ಭಯ ಮಕ್ಕಳಲ್ಲೂ ಸಹ ಇರ್ತದೆ. ನೀವು ಸಹ ಅದಕ್ಕೆ ಸಹಕರಿಸಬೇಕು. ನೀವು ಸಹಕರಿಸಿ ನೀವು ಆ ರೀತಿಯಾಗಿ ಮಕ್ಕಳನ್ನು ಪ್ರೋತ್ಸಾಹ ಕೊಟ್ಟಿದೆ ಆದರೆ ಖಂಡಿತವಾಗಿಯೂ ಶಿಕ್ಷಕರ ಒಂದು ಶ್ರಮ, ಪ್ರಾಂಶುಪಾಲರ ಶ್ರಮ ಸಾರ್ಥಕವಾಗ್ತದೆ ಅಂದ್ಬಿಟ್ಟು ನಾನಂತೂ ಭಾವಿಸಿದ್ದೀನಿ. ಅದೇ ರೀತಿಯಾಗಿ ಇಲ್ಲಿ
ಎಲ್ಲ ನಮ್ಮ ಶಿಕ್ಷಕ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂತಂದರೆ, ಮಕ್ಕಳು ಬಂದಿದ್ದಾರೆ, ಅಲ್ಲಿ ಬಂದಿರತಕ್ಕಂಥ ಮಕ್ಕಳು ನಮ್ಮ ಮಕ್ಕಳು ಅಂದ್ಬಿಟ್ಟು ತಾವೆಲ್ಲರೂ ಭಾವಿಸ್ಬೇಕಾಗಿದೆ. ನಮಗೋಸ್ಕರ ಮಕ್ಕಳು ಬಂದಿದ್ದಾರೆ, ಅವ್ರ ಸಲುವಾಗಿಯೇ ನಾವು ಬಂದಿರತಕ್ಕಂಥದ್ದು. ಅವರಿಲ್ಲ ಅಂತಂದ್ರೆ ನಾವು ಇಲ್ಲ ಅಂತಕ್ಕಂಥದ್ದು. ಅದ್ರ ಜೊತೆಗೇ ಪೋಷಕರು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಈ ಶಾಲೆಯಲ್ಲಿ ಏನಾದರೂ ಒಂದು 4 ಕಕ್ಷ ಕಲಿಸ್ಕೊಟ್ಕೊಡ್ತಾರೆ, ಏನಾದರೂ ಒಂದು ವಿದ್ಯೆ ಕೊಡ್ತಾರೆ ಅಂತಕ್ಕಂತಹ ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಆ ನಂಬಿಕೆಯನ್ನು ನೀವು ಒಂದು ಕೇವಲ ಸಹಜತೆ ಮೂಲಕವಾಗಿ, ಕೇವಲ ಆ್ಯಕ್ಷನ್ ಮೂಲಕ ಏನು ಆ್ಯಕ್ಟಿಂಗ್ ಆ ಮೂಲಕವಾಗಿ ಅಲ್ಲ, ಮಕ್ಕಳಿಗೆ ಒಂದು ಶಿಸ್ತನ್ನು, ವಿದ್ಯೆಯನ್ನು, ಜ್ಞಾನವನ್ನು ಕೊಡಿ ಅಂತ ಶಿಕ್ಷಕರಲ್ಲಿ ಮನವಿ ಮಾಡ್ತಾ, ಮತ್ತು ಮಕ್ಕಳು ಸಹ ಅಷ್ಟೇ ಈ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಒಳ್ಳೆಯ ಅವಕಾಶವಿದೆ. ಒಂದು ತಪಸ್ಸಿನ ರೀತಿಯಲ್ಲಿ ನೀವು ಈ ಒಂದು ವಿದ್ಯೆಯನ್ನು ಪಡಿಬೋತಕ್ಕಂತಹ ಅವಕಾಶ ಇಲ್ಲಿ ಇದೆ. ಈ ಅವಕಾಶವನ್ನು ತಾವೆಲ್ಲರೂ ಸಹ ಪಡ್ಕೊಂಡು ತಮ್ಮ ಜೀವನವನ್ನು ಯಶಸ್ವಿ ಮಾಡಿಕೊಡ್ರಿ ಅಂತ ಹೇಳ್ತಾ, ಈ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ವಿದ್ಯಾರ್ಥಿಗಳಿಗೆ ಎಲ್ಲ ಪೋಷಕರಿಗೂ ಸಹ ಒಳ್ಳೆಯ ಹಿತನುಡಿಗಳನ್ನು ಹೇಳಿದಂತಹ ನರಸಿಂಹಮೂರ್ತಿ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ಎಲ್ಲ ಪೋಷಕರು, ವಿದ್ಯಾರ್ಥಿಗಳು ವೇದಿಕೆ ಮುಂಭಾಗ ಬರಬೇಕು. ಯಾರು ಸ್ಕೂಲ್ ಬಿಲ್ಡಿಂಗು ಹಾಸ್ಟೆಲಲ್ಲಿ ಇರಬಾರ್ದು. ಹಾಗೆ ಚಂದು ಎಲ್ಲಿದ್ದಾನೆ, ಬೇಗ ವೇದಿಕೆ ಹತ್ರ ಬನ್ನಿ. ನಮ್ಮ ಶಾಲೆ 4 ವರ್ಷಗಳ ಕಾಲ SSLCಯನ್ನು ದಾಟಿದೆ. ಅದರಲ್ಲಿ ಸತತ 4 ವರ್ಷವೂ ಸಹ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಕೊಟ್ಟಿದೆ. ಹಾಗೆ ಕ್ರೀಡಾ ಕ್ಷೇತ್ರದಲ್ಲೂ ಅಷ್ಟೇ ಉತ್ತಮ ಸಾಧನೆಯನ್ನು ಮಾಡಿರ್ತಕ್ಕಂತಹ ಶಾಲೆ ನಮ್ಮ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಹಾಗೂ ವಿಭಾಗ ಮಟ್ಟದಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನ ನೀಡಿದಂತಹ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದಂತಹ ಚಂದ್ರಶೇಖರ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಹಾಗೆ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂತಹ 8ನೇ ತರಗತಿ ವಿದ್ಯಾರ್ಥಿಯಾದಂತಹ ನರೇಂದ್ರ ಹಾಗೂ 8ನೇ ತರಗತಿ ವಿದ್ಯಾರ್ಥಿನಿಯಾದಂತಹ ಮೌನಿಕಾ ವೇದಿಕೆ ಮೇಲೆ ಬರಬೇಕು. ಹಾಗೆ ಪ್ರೌಢಶಾಲಾ ವಿಭಾಗದಲ್ಲಿ, ಅಥ್ಲೆಟಿಕ್ಸ್ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂತಹ ಕದ್ರೇಶ್ ರವರು ಸಹ ವೇದಿಕೆ ಮೇಲೆ ಬರಬೇಕು ಅಂತೇಳಿ ಕೇಳ್ಕೊತೇನೆ. ಹಾಗೆ ಪ್ರಾಥಮಿಕ ಶಾಲಾ ಹಂತದಲ್ಲಿ ಮೋಹನ್ ಮತ್ತು ಪುನೀತ್ ರವರು ವಿಭಾಗ ಮಟ್ಟದಲ್ಲಿ ಕ್ರೀಡೆಯನ್ನು ಆಡಿ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ. ಆ ವಿದ್ಯಾರ್ಥಿಗಳು ಸಹ ವೇದಿಕೆ ಮೇಲೆ ಬರಬೇಕು ಅಂತೇಳಿ ಕೇಳಿಕೊಳ್ತೇನೆ. ಹಾಗೆ ವಿಭಾಗ ಮಟ್ಟದಲ್ಲಿ ಆಟ ಆಡಿದಂತಹ ರಾಕೇಶ್ ಮತ್ತು ದೀಪಕ್ ರವರು ವೇದಿಕೆ ಮೇಲೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ನಮ್ಮ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಕೇವಲ ಶಿಕ್ಷಣದಲ್ಲಿ ಅಷ್ಟೇ ಅಲ್ಲ, ಕ್ರೀಡೆಯಲ್ಲೂ ಸಹ ಮೇಲುಗೈ ಸಾಧಿಸಿರ್ತಕ್ಕಂತಹ ಶಾಲೆಯನ್ನು ಅಂತ ಹೇಳ್ಕೊಳ್ಳೋಕ್ಕೆ ಬಹಳ ಹೆಮ್ಮೆಯ ವಿಚಾರ ಆಗಿರುತ್ತೆ. ದಯವಿಟ್ಟು ಎಲ್ಲ ಸಾಧಕರು ಸಹ ವೇದಿಕೆ ಮೇಲೆ ಬನ್ನಿ. ಹಾಗೆ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರು ಸಹ ಈ ಸನ್ಮಾನ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ.
ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಮುನ್ನುಡಿಯನ್ನು ಆಡಿದಂತಹ ನಮ್ಮೂರಿನ ಹಿರಿಯ ಕಾಂಗ್ರೆಸ್ ನಾಯಕರು, ನನ್ನ ಹಿತೈಷಿಗಳು, ಮಾರ್ಗದರ್ಶಕರಾಗಿರ್ತಕ್ಕಂತಹ ಶ್ರೀಯುತ ಎನ್ ರಾಜಮೋಹನ್ ರವರು ಗೌರವ ಸಮರ್ಪಣೆಗೆ ವೇದಿಕೆ ಮೇಲೆ ಆಸೀನರಾಗಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಮ್ಯಾಮ್. ಹಾಗೆ ನನ್ನ ಆತ್ಮೀಯ ಸ್ನೇಹಿತರು, ಬಡವನಹಳ್ಳಿ ವಸತಿ ಶಾಲೆಯ ಪ್ರಾಂಶುಪಾಲರು, ನಮ್ಮ ಇಲಾಖೆಯ ತಾಲೂಕು ಸಮನ್ವಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಅವರು ಗೌರವ ಸಮರ್ಪಣೆಗೆ ಆಸೀನರಾಗಬೇಕು. ಹಾಗೆ ಕ್ರೈಸ್ನ ಜಿಲ್ಲಾ ಮಾಹಿತಿ ಸಂಗ್ರಹಕಾರರು, ಆತ್ಮೀಯರು, ಪ್ರತಿ ವಿಷಯದಲ್ಲೂ ಕೂಡ ಯಾವಾಗಲೂ ಕ್ರಿಯಾಶೀಲವಾಗಿ ನನ್ನೊಟ್ಟಿಗೆ ಸಂಭಾಷಣೆಯನ್ನು ಮಾಡ್ತಾ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಹುಡುಕ್ತಾ ನನ್ನೊಟ್ಟಿಗೆ ಸದಾ ಆನಂದದಲ್ಲಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವರಿಗೆ ಈ ಸಂದರ್ಭದಲ್ಲಿ ಗೌರವ ಸಮರ್ಪಣೆ. ಹಾಗೆ ಇನ್ನೋರ್ವ ನನ್ನ ಸನ್ಮಿತ್ರರು ನನ್ನೊಟ್ಟಿಗೆ ಕರ್ತವ್ಯ ನಿರ್ವಹಿಸಿ ಈಗ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿರುವ ಶ್ರೀಯುತ ಪರಮೇಶ್ ಅವರು ಕೂಡ ಗೌರವ ಸಮರ್ಪಣೆಗೆ ವೇದಿಕೆಗೆ ಆಗಮಿಸಬೇಕು. ಹಾಗೆ ಇನ್ನೋರ್ವ ನನ್ನ ಆತ್ಮೀಯ ಪ್ರಾಂಶುಪಾಲರು ಸೋದೇನಹಳ್ಳಿ ವಸತಿ ಶಾಲೆ ಶ್ರೀಯುತ ಲಕ್ಷ್ಮಣ್ ಗೌಳಣ್ಣನವರು, ಹಾಗೆ ಇನ್ನೋರ್ವ ನನ್ನ ಸನ್ಮಿತ್ರರು ಮತ್ತು ನನ್ನ ಸಹೋದ್ಯೋಗಿ ಪ್ರಾಂಶುಪಾಲರು ಬಂಧುಗಳಾಗಿರ್ತಕ್ಕಂಥ ನರಸಿಂಹಮೂರ್ತಿ ಅವರು ನಲೇಕಂನಹಳ್ಳಿ ವಸತಿ ಶಾಲೆ, ಹಾಗೆ ರಾಜ್ಕುಮಾರ್ ಅವರು ಮತ್ತು ದೇವೇಂದ್ರಪ್ಪ ಸರ್ ಅವರು ಗುಜ್ಜನಾಡು ವಸತಿ ಶಾಲೆ, ಇವರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಈ ಎಲ್ಲ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು. ಈ ಗೌರವ ಸಮರ್ಪಣೆಯನ್ನು ನಮ್ಮ ಶಾಲೆಯ ಪ್ರಾಂಶುಪಾಲರಾದಂತಹ ಡಾಕ್ಟರ್ ದಳವಿ ಸರ್ ಅವರು ನಡೆಸ್ಕೊಡ್ಬೇಕು ಅಂತೇಳಿ ಕೇಳ್ಕೊತೇನೆ.